ಜೆ ಪಿ ನಗರಕ್ಕೆ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ವಿ. ಸೊ ಜೆ ಪಿ ನಗರಕ್ಕೆ ಬಂದೀವಿ ಅಂದಮೇಲೆ ರಂಗಶಂಕರ ನಾವು ನೋಡಬೇಕು ಆಸೆ ಆಯಿತು. ಸೊ ರಂಗಶಂಕರ ಯೂನಿವರ್ಸಿಟಿ ಒಳಗೆ ಹೋಗೋ ಅವಕಾಶ ಸಿಕ್ಕರೆ ನೋಡೋಣ ಬನ್ನಿ. ಎಲ್ಲ ಮೇಲಿದೆ ಅನ್ನೋದು ಮೇಲೆ ಆಫೀಸ್ ಅದ ಅಲ್ಲ, ಇದು ಆಡಿಟೋರಿಯಂ ಹಾಲ್ ಅದು. ಆಡಿಟೋರಿಯಂ ಇಲ್ಲ, ಪರ್ಮಿಷನ್ ಇಲ್ವಾ ಇವಾಗ? ಓಕೆ ಓಕೆ. ಇಲ್ಲೆಲ್ಲ ಪರ್ಮಿಷನ್ ತೊಗೊಂಡು ಒಳಗಡೆ ಹೋಗ್ಬೇಕಂತ. ನಾವಿನ್ನೂ ದೊಡ್ಡ ಚಾನಲ್ ಆಗಿಲ್ವಲ್ಲ ವೀಕ್ಷಕರೇ. ನೋಡೋಣ, ನಾವು ಬೆಳೆದ ನಂತರ ಇಲ್ಲಿ ಬಂದು ಮಾಡೋಣಂತೆ. ನಾವಿನ್ನು ಇವಾಗ ಅಂಬೆಗಾಲು ಇಟ್ಕೊಂಡು ಬರ್ತಾ ಇದ್ದೀವಲ್ಲ ಯೂಟ್ಯೂಬ್ ಚಾನಲ್ಲಿಗೆ. ನೀವು ಎಲ್ಲ ಬೆಳೆಸಿ ಆದಮೇಲೆ ನಾವು ಮೇಲೆ ಬರ್ತೀವಿ. ಬೆಳೆಸೋದು ನಿಮ್ಮದು, ಬೆಳೆಯೋದು ನಮ್ಮದು ಅಲ್ವಾ? ಯಾರು ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಜ ಸರ್, ಆಮೇಲೆ ಅಷ್ಟು ಮಲ್ಟಿಫೇರಿಯಸ್ ಆ್ಯಕ್ಟಿವಿಟೀಸು. ಆದ್ರೇನು ರಂಗಶಂಕರ ಅಂದರೆ ಅದು ಫಸ್ಟ್. ಅದು ತುಂಬ ಹೆಮ್ಮೆ ಆಗುತ್ತೆ ಸರ್. ಅದು ಅಷ್ಟು ಹೆಮ್ಮೆ, ಅಷ್ಟು ಕಷ್ಟ. ಆ ಅಮ್ಮ ಆ ಹೆಣ್ಣು ಮಗಳು ಅಷ್ಟು ಕಷ್ಟಪಡಬೇಕಾದ್ರೆ ನಾವೆಲ್ಲ ನಿಜ ಸರ್. ಅವ್ರೇನಂದರೆ ಶಂಕರ್ನ ಕನಸು ಏನಿದೆ ಅಂದರೆ ಕಲೆ ಸಾಯಬಾರ್ದು, ಕಲಾವಿದರಿಗೆ ಪ್ರೋತ್ಸಾಹ ಯಾವಾಗಲೂ ಕೊಡಬೇಕು, ಕಲಾ ಪ್ರೇಕ್ಷಕರಿಗೂ. ಇವಾಗ 2 ಗಂಟೆಗೆ ಬಂದಿರೋರು ಬಂದಿರ್ತಾರೆ 3:15 ಶೋಗೆ ಅಂದರೆ 3:15 ಲೇಟಾಗಿ ಬಂದು ವಾಟ್ ರೈಟ್ ಡು ಯು ಹ್ಯಾವ್ ಟು ಡಿಸ್ಟರ್ಬ್ ದೆಮ್? ಟೆಲ್ ಮಿ. ನೋ ರೈಟ್ಸ್ ಅಲ್ವಾ? ಇಲ್ಲಿ ನೋ ರಿಸರ್ವೇಷನ್ಸ್. ನಾವು ರಿಸರ್ವೇಷನ್ನು VIP ಟ್ರೀಟ್ಮೆಂಟ್ ಎಲ್ಲ ನಿಮ್ಗೆ ಎಷ್ಟು ಸರಳವಾಗಿ ಮಾತಾಡಿದ್ವಿ ಅವರು ಅಷ್ಟೇ ಮಾಡ್ತೀವಿ. ಅವರು ಅಷ್ಟೇ, ಎಲ್ಲರೂ ವಿನಯ ವಿಧೇಯತದಲ್ಲಿ ಇರ್ತಾರೆ. ಅದು ಅದಕ್ಕೆ ರಂಗಶಂಕರ ಅಂದರೆ ಒಂದು ದೇವಸ್ಥಾನ ಇದ್ದ ಹಾಗೆ ಇದೆ. ನಿಜ ಸರ್. ಕಲಾವಿದರಿಗೆ ಒಂದು ದೇವಸ್ಥಾನ ಇದೆ ಅಂತ. ಕಲಾವಿದರಿಗೆ ಅವರು ವರ್ಕ್ಶಾಪ್ ಮಾಡಿದ್ದಾರೆ ಅಂದರೆ ಹೌದು ಸರ್. ಟ್ರಸ್ಟ್ ಮೀ, ಬೆಂಗಳೂರಿನಲ್ಲಿ ಈಗ ನೀವು ಒಬ್ಬರು ಕಲಾವಿದರು ಸಂಚಾರಿ ಥಿಯೇಟ್ರು ಯಾರೇ ಯಾವುದೋ ಮಾಡ್ತಾನೆ, ನೀವು ಜೀವಮಾನದಲ್ಲಿ ಅವರು ನೋಡೋಕ್ಕೆ ಇರಲಿಲ್ಲ. ನಿಜ ಸರ್. ಅವರು ಹಿ ಹ್ಯಾಸ್ ಕಮ್ ಫ್ರಮ್ ನ್ಯೂಯಾರ್ಕ್, ಹಿ ಹ್ಯಾಸ್ ಕಮ್ ಫ್ರಮ್ ಬಾಂಗ್ಲಾದೇಶ್. ಅಲ್ಲಿ ಎಲ್ಲರೂ ದೇರ್ ಆಲ್ ಲ್ಯೂಮಿನರೀಸ್. ಎಲ್ಲ ಕನೆಕ್ಟ್ ಮಾಡೋಕ್ಕೆ ಅದು ವರ್ಕ್ಶಾಪ್ ನಡೆಸಿದ್ರೆ ಅದರಿಂದ ಆಗೋದೇನಿಲ್ಲ ಮೇಡಮ್ಗೆ. ಆದರೆ ಥಿಯೇಟ್ರ್ ಅವರಿಗೆ ಅವರು ನೋಡಲಿ, ಇವರು ಅವ್ರನ್ನೆಲ್ಲ ಎಲ್ಲರಿಗೂ ಕಲ್ಪಿಸ್ಕೊಟ್ಟಿದ್ದಾರಲ್ಲ. ನಿಜ ಸರ್. ಅದು ಒಂದು ನಮ್ಮ ಭಾಗ್ಯನ ಅಂತ ಅನ್ಕೋಬೇಕು ನಾವು. ನಿಜ ಸರ್. ಒಂದು ದೇವಸ್ಥಾನ ಏನಾಗಬೇಕಾಗಿದೆ ಅಂತ ಹಾಗಿಲ್ಲ ಸರ್. ಅದು ಅವ್ರದ್ದೊಂದು ಕನಸು ನನಸು ಮಾಡಿದ್ದಾರೆ. ಒಂದು ಎಲ್ಲ ಪ್ರೇಕ್ಷಕರಿಗಾಗಲಿ, ಒಂದು ಕಲಾವಿದರಿಗಾಗಲಿ ಒಂದು ದೇವಸ್ಥಾನ ಇದು ಅಲ್ಲಿ ಮಾಡಿ. ನಿಜ ಒಂಥರ ಎಲ್ಲಿ ಹೋಗಲಿ ಬಿಡಲಿ ಸಮಾಚಾರ ಅಲ್ಲಿ ಏರ್ಪೋರ್ಟಿಂದ ಬರ್ತಾ ಇರ್ತಾರೆ. ಹಾಂ ಸರ್. ಹಿಂಗೆ ಹೋಗ್ತಾರೆ. ಅವ್ರು ಹೋಗ್ಬೋದು, ಬರ್ದೇನೂ ಇರ್ಬೋದು. ಆದರೆ ಅಮ್ಮಂಗೆ ಇಲ್ಲವೇ ಇಲ್ಲ. ನಾಟಕನೂ ನೋಡಬೇಕು, ಬೇರೆಯವರು ನೋಡಬೇಕು, ಬೇರೆಯವ್ರು ಕುರ್ಮಾಯಿಸ್ಬೇಕು. ನಾವು ಇಂಟರ್ನ್ಯಾಷನಲ್ ಥಿಯೇಟರ್ ಚಿಲ್ಡ್ರನ್ ಫೆಸ್ಟಿವಲ್ ಅಂತ ಮಾಡಿದ್ವಿ ನಾವು ಮೊನ್ನೆ ಒಂದು ವಾರ. ಸ್ವಿಟ್ಜರ್ಲೆಂಡ್ ಟೀಮ್ ಬಂತು, ಕೊರಿಯನ್ ಟೀಮ್ ಬಂತು, ಆಮೇಲೆ ಇವರು ಜರ್ಮನಿ ಟೀಮ್ ಬಂತು, ಶ್ರೀಲಂಕನ್ ಟೀಮ್ ಬಂತು, ಇನ್ನೂ ಇವರು ಶ್ರೀಲಂಕಾ, ಆಮೇಲೆ ಇಷ್ಟು
ಆಗಬೇಕು ಅಂದರೆ ಏನು ಅವ್ರನ್ನ ಕರೆಸಿ ಮಕ್ಕಳಿಗೆ ನೋಡ್ಬೇಕು. ಮಕ್ಕಳು ಇಷ್ಟಿರುತ್ತೆ, ನಾವೇ ನೋಡಿರಲ್ಲ ಕೊರಿಯಾ, ನಾನು ನೋಡಿಲ್ಲ, ಹೌದು ನಿಜ, ನೋಡಿದ್ರೆ ಗೊತ್ತಿಲ್ಲ. ನಾವು ನೋಡಿಲ್ಲ ಸರ್. ಮತ್ತೆ ಅಂಥವ್ರಿಗೆ ಇಲ್ಲಿ ಡ್ರಾಮಾ ಅವರು ಇದರಲ್ಲಿ ಅವರು ಸ್ಪೆಷಲೈಸೇಷನ್ ಏನಿದೆ ಅದೆಲ್ಲ ಮಾಡಿದ್ರೆ ಹಾಂ ಸಂತೋಷ. ನಿಜ ಸರ್. ತೋರಿಸ್ಬೇಕು. ಅವರು ಇಂಟರ್ನ್ಯಾಷನಲ್ ಥಿಯೇಟರ್ ಫೆಸ್ಟಿವಲ್ ಫಾರ್ ಚಿಲ್ಡ್ರನ್ ಅಂತ ಮಾಡಿದ್ರು ಮೊನ್ನೆ, ಜುಲೈನಲ್ಲಿ ಯಾವಾಗಲೂ ಮಾಡ್ತಾರೆ, ಒಂದು ವಾರ. ಒಂದು ವಾರ ಜುಲೈದಲ್ಲಿ ಇರುತ್ತೆ ಪ್ರತಿ ವರ್ಷ. ಪ್ರತಿ ವರ್ಷ ಇರುತ್ತೆ. ಓಕೆ. ಈಗ ಶಂಕರ್ನಾಗ್ ಫೆಸ್ಟಿವಲ್ ಬರುತ್ತೆ, ಅವ್ರದ್ದು ಬರ್ತ್ಡೇ ಸೆಲೆಬ್ರೇಷನ್, ಹಾಂ ಹಾಂ. ಎಲ್ಲ ಕನ್ನಡದ ನಾಟಕಗಳು. ಇಲ್ಲಿ ಎಷ್ಟು ಪ್ರೋತ್ಸಾಹ ಕೊಟ್ಟಿರ್ಬೇಕು. ಈಗ ಯಾವಾಗ ಬರುತ್ತೆ ಶಂಕರ್ ನಗರ? ಅದು ಪ್ರಾಬಬ್ಲಿ ಅಕ್ಟೋಬರ್ ನವಂಬರ್ನಲ್ಲಿ ಅಕ್ಟೋಬರ್ ನವಂಬರಲ್ಲಿ ಬರುತ್ತೆ. ಯಾವಾಗಲೂ ಇರುತ್ತೆ ನಮ್ಗೆ, ಯಾವಾಗಲೂ ಸ್ಕೂಲ್ ಶೋಸ್ ಅಂತ 11 o'clock ಅವ್ರಿಗೆ ಮಾತ್ರ ನಡೆಸ್ತೀವಿ. ಹಾಂ. ಈಗ ಇಲ್ಲಿರ್ಬೋದು, ಎಲ್ಲೋ ದೂರದಿಂದ ವಿದ್ಯಾರ್ಥಿಗಳೆಲ್ಲ ಬರ್ತಾರೆ, ಏಕೆಯಿಂದ ಬರ್ತಾರೆ, JP ನಗರದಿಂದ ಬರ್ತಾರೆ, ಎಲ್ಲಿ ಹೊರಮಾಹುವಿಂದ ಬರ್ತಾರೆ, ತುಮಕೂರಿಂದ ಟಿವಿ ಅಲ್ಲ, ಅವಕಾಶ ಸಿಗೋದೇ ಅಪರೂಪ. ಹಾಂ, ಅವಕಾಶ ಸಿಗೋದೇ ಅಪರೂಪ ಸರ್ ಅದು. ನಮಗೆ ಒಂಥರ ಹೆಮ್ಮೆ. ಹೌದು ಮೇಡಮ್ ಅಷ್ಟು ಮಾಡ್ತಾ ಇದ್ದಾರೆ. ನಿಜ ಸರ್. ಅವ್ರ ಜೊತೆ ನಾವು ಕೈಗೂಡಿಸೋದು ಒಂದು ನಮ್ಮ ನಾವೇನು ಅವಳೆಲ್ಲ ಸೇವೆ ಇಲ್ಲ. ನಿಜ ಸರ್. ಅವ್ರು ಎಷ್ಟು ದಿನ ಬೆಳಗ್ಗೆ ಆದರೆ ರಂಗಶಂಕರ ಅವ್ರು ಮನೇಲಿ ಏನಾಗಿತ್ತು ಅಂತ ಕೇಳಲ್ಲ, ಆದರೆ ರಂಗಶಂಕರ ಅಲ್ಲೆಲ್ಲ ಚೆನ್ನಾಗಿ ನಡೀತಾ ಇದೆಯಾ ಅಷ್ಟು. ಅದು ಡೇ ಇನ್ ಆ್ಯಂಡ್ ಡೇ ಔಟ್ ಶಿ ವಿಲ್ ಬಿ ಟಚಿಂಗ್ ಆಲ್ ದ ಪೀಪಲ್ ಆಲ್ ಓವರ್ ದಿ ವರ್ಲ್ಡ್. ಅಷ್ಟು ಮಾಡಬೇಕಾದ್ರೆ ಎಲ್ಲ ಸಿಬ್ಬಂದಿಗಳ ಜೊತೆ ಎಲ್ಲನೂ. ಮತ್ತೆ ಅವರು ಎಷ್ಟು ಒಬ್ಬರನ್ನಾಗಲಿ ಇರಲಿ. ಆಮೇಲೆ ದೊಡ್ಡ ಗುಣ ಎಷ್ಟು ಅಂದರೆ, ನನ್ನ ಹೆಸರು ಸಂಪತ್ ಕುಮಾರ್ ಅಂತ, 75 ವರ್ಷ ಆಗಿದೆ. ಇಷ್ಟುವರೆಗೂ ಅವರು ಸಂಪತ್ ಅಂತ ಕರೆದಿಲ್ಲ, ಸಂಪತ್ ಸರ್ ಅಂತ. ಅಷ್ಟು ರೆಸ್ಪೆಕ್ಟು. ನನಗೆ ಅದಕ್ಕೆ ಮೇಡಮ್ ನಿಜ ಹೆಮ್ಮೆ ಅನಿಸುತ್ತೆ ಸರ್. ಫ್ಯಾಮಿಲಿ ಅವ್ರದ್ದು. ಏನು ಹೇಳಿ, ಹೌದು. ಅವರು ಅಲ್ಲ ಏನಾದ್ರೆ ಸಂಪತ್ ಸರ್ ಬರಬೇಡಿ ಸರ್, ಅಲ್ಲೇ ಇರಿ. ಅಷ್ಟೊಂದು ಒಂದು ವಯಸ್ಸಿಗೆ ಮರ್ಯಾದೆ. ಅವರು ಡೆಡಿಕೇಶನ್ ಹಂಗೆ ಮಾಡಿದ್ದಾರೆ. ಅದೇ ಅದೇ ಆ ಥರ ಇದ್ದಾರೆ ಸಂಪತ್ ಏನಂದ್ರೆ ಮುದ್ದಣ್ಣ ಅವರು ಎಷ್ಟು ಮಾಡಿದ್ದಾರೆ ಅಂದರೆ ಅಷ್ಟು ಡೆಡಿಕೇಟರ್, ಥಿಯೇಟರ್ ಡೆಡಿಕೇಟರ್. ಈಗ ಅವ್ರದೇ ಇದ್ದಾನೆ, ಅವನು ಪುನಾದಿಯಿಂದ ಇದ್ದಾನೆ. ಪುನಾದಿ ಇರ್ಬೇಕಾದ್ರೆ ಅವನು ಎಲ್ಲೆಲ್ಲೂ ಹೋಗಿಲ್ಲ, ಅವನು ಗೊತ್ತಾ? ಇಲ್ಲೇ ಇಲ್ಲ, ಶ್ರೀನಿವಾಸ್ ಅಂತ ಫಸ್ಟ್ ಟಿಕೆಟಿಂದ ಇಲ್ಲಿವರೆಗೆ ಅವನು ಟಿಕೆಟ್ ಕೊಟ್ಟದ್ದು ನಾವು ಯಾರು ಹೋಗೋ ಹಾಗೆ ಇಲ್ಲ. ಹಂಗೆ ಮತ್ತೆ ಡಿಸಿಪ್ಲೈನಿಗೆ ಭಾಳ ವ್ಯಾಲ್ಯೂ, ತುಂಬ ವ್ಯಾಲ್ಯೂ ಇಲ್ಲ. ಅದು ಇರಬೇಕು ಅಂದ್ರೇ ಅದು ಒಂದು ಸೆಕೆಂಡ್ ಹೆಚ್ಚು. ನೀವು ಹೇಳೋದು ಕೇಳೋದು ತುಂಬ ಸುಲಭ. ಇಲ್ಲಿ ಬಂದು ನಿಂತ್ಕೊಳ್ಳಿ, ಒಂದು ದಿವಸ ನಿಂತ್ಕೊಳ್ಳಿ. ಅವ್ರ ಟ್ರೂಪ್ ಅವರೇ ಇಲ್ಲಿ ನಿಂತಿದ್ರು. ಸಾರಿ ಏನು ಸಾರಿ ನೀವು ನನ್ನ ಏನಿತ್ತು, ನಮಗೇನು ಬೈರುತ್ತೆ. ಆ ಹುಡುಗಿ ಬಂದು ಶಿ ಇಸ್ ಸೋ ಆ್ಯಂಗ್ರಿ, ನಾವೇನು ಮಾಡೋಕ್ಕಾಗಲ್ಲ. ಸೊ ಇವ್ರು ಅವ್ರು ಹೋಗಿ ಹೇಳಿದ್ರೆ, ಅಮ್ಮ ನೀವು ಆಚೆಗಡೆ ಬಂದರೆ ನೀವು ಆಚೆಗಡೆ ಹೋಗ್ತೀರಾ, ನೀವು ತೋರಿಸಿ ನನಗೆ. ತೋರಿಸಿದ ಮೇಲೆ ನಾನು ಆ ಹುಡುಗನೇ ಫಸ್ಟ್ ಟಿಕೆಟಿಂದ ಅವನೇ ಹಚ್ಚಿದ್ದ. ಇವರ ಏನು ಶ್ರೀನಿವಾಸ ಅಂತ ಮುಂಚೆಯಿಂದ ಬುನಾದಿಯಿಂದ ಅವನೇ ದೊಡ್ಡ ಗುಣ. ನಿಜ ಸಿಕ್ಕಾಪಟ್ಟೆ ಎಲ್ಲರಿಗೂ ಅಷ್ಟೇ, ಎಲ್ಲರೂ ಪರಮಾಶ ಅವ್ರ ರೀತಿಯಿಂದನೇ ತನ ಮನ ಅಂತ ಯಾವ ಡಿಫರೆನ್ಸ್ ಇರಲ್ಲ. ನಿಜ ಸರ್. ಆ ಚಿಕ್ಕವರಾಗ್ಬಿಟ್ಟು ಆಮೇಲೆ ಅವ್ರಿಗೆ ಇಂಟರ್ನ್ಯಾಷನಲ್ ಲೆವೆಲ್ನಲ್ಲಿ ಇದೆ. ಹೌದು ಹೌದು. ಆಮೇಲೆ ಅವ್ರಿಗೆ ಏನು ಇದು ಅಂತ ಬಿಗುಮಾನ ಇದು ಅಂತ ಏನೆಲ್ಲ ಹೌದು, ಯಾವುದೂ ಇಲ್ಲ. ಅಲ್ಲಿ ಎಷ್ಟು ಸರಳತೆ ಇದ್ದಾರೆ ಅವರು. ಕೆಳಗಡೆ ಕೂತ್ಕೊಳ್ತಾರೆ, ಇಲ್ಲೆಲ್ಲ ಕೂತ್ಕೊಳ್ತಾರೆ. ಅದಕ್ಕೆ ಮನೆ ಥರ ಕೂಡ್ತೀವಲ್ಲ ಅಂತ ಇದ್ರೆ ನಿಜ. ನೀವು ಹಂಗಂತೀರ ಸ್ಕೂಲ್ ಅಂದರೆ ಕೆಳಗಡೆ ವೇರ್ ಇಸ್ ದ ಬೆಂಚಸ್, ವೇರ್ ಇಸ್ ದ ಚೇರ್ಸ್ ಅಂತ. ಇವಾಗಿನ ಚಿಕ್ಕ ಮಕ್ಕಳು ಅಂತಾರೆ. ನಿಜ. ನಾಟ್ ಆಲ್ ಸ್ಕೂಲ್ಸ್ ಬಟ್ ದೇರ್ ಆರ್ ಕಪಲ್ ಆಫ್. ತಪ್ಪಲ್ಲ, ತಪ್ಪು. ಕಲೆಗೆ ಅವ್ರು ಎಂಥ ದೊಡ್ಡವರಾದ ತಲೆ ಬಗ್ಗಿಸ್ಬೇಕು. ನಿಜ ಸರ್. ಅದು ಯಾರಾದ್ರೆ ಆಗಲಿ. ಹೌದು ಹೌದು. ಆ ಕಲೆ ಒಂದು ಬೆಲೆ. ಶೋ ನಡೆದಾಗ ಯಾರು ಮಾತಾಡಂಗಿಲ್ಲ, ಏನಿಲ್ಲ, ತೆಗಿಯುವಂತಿಲ್ಲ, ರಿಂಗ್ ಟೋನ್ ಇಡುವಂತಿಲ್ಲ, ಫೋನ್ ನೀವು ಸೈಲೆಂಟ್ ಹೊಡಿಗೂ ಇಲ್ಲ. ಆಫ್ ಮಾಡಿದ್ರೆ ಅಲ್ಲಿ ರೆಡ್ ಲೈಟ್ ಹಾಕ್ತಾರೆ. ಕಾಣಿಸುತ್ತೆ ಅದು. ಅಲ್ಲ ಆ ಥರ ಸಿಸ್ಟಮ್. ಅವರು ಹೇಳ್ತಾರೆ, ನಿಮ್ಗೆ ಫಸ್ಟ್ ವಾರ್ನ್ ಕೊಡ್ತಾರೆ, ನೀವು ತೆಗಿತಾ ಇದ್ದೀರಿ, ನೀವೇನೋ ಮಾತಾಡ್ತೇನೆ ಅಂತ ತಗೊಂಡು ನನ್ನ ಹತ್ರ ಬಂದು ನನಗೆ ಕೊಡ್ತಾರೆ. ಇಲ್ಲಿ ಕೆಳಗಡೆ ಬಂದು ಶೋ ಮುಗಿದ ನಂತರ ಸೊ ಅವ್ರು ಬಂದು ನೀವೇ ನಿಮ್ಮ ಫೋನಿಗೆ ನೀವೇ ಬಿಡ್ಕೋಬೇಕು ಬೇಕಾ
ನೀವು ಬರೋದೇ ಇಲ್ಲಿ ನಿರಾಳವಾಗಿ ಹಾಂ ನೆಮ್ಮದಿಯಾಗಿ ನೋಡಬೇಕು. ನಿಜ ಸರ್, ಅದು ಸಿಗೋದೇ ನಮ್ಗೆ ಅಪರೂಪ. ಸಿಕ್ಕಿದಾಗೆ ನಾವು ಡಿಸ್ಟರ್ಬ್ ಮಾಡಿಕೊಂಡು ಬಂದಿದ್ರು ಜಯದೇವ ಹಾಂ ಮೀಟ್ ನಾನು ಹೇಳ್ತಾ ಇದ್ದೀನಿ ಸರ್ ನೀವೇನೋ ಟ್ರ್ಯಾಂಕ್ಯುಲೈಸರ್ಸು ಅದೆಲ್ಲ ಮಾಡ್ತೀನಿ. ನಾಟಕ ನೋಡಿ ಸರ್, ನಂಗೆ ನಗ್ತಾ ಬರ್ತೀರಾ, ನಂಗೆ ನಗ್ತಾ ಹೋಗ್ತೀರಾ. ಹೌದು ಸಂಪತ್ ಸರ್, ಕರೆಕ್ಟ್ ನೀವು ಹೇಳಿದ್ದು. ನಂಗೆ ನಗ್ತಾ ಬಂದರು, ನಂಗೆ ನಗ್ತಾ ಹೋದರು. ಆ ನಕ್ಕು ಅನ್ನೋದು ಒಂದು ಅದರಲ್ಲಿ ಎಷ್ಟು ಇರುತ್ತೆ, ಮನಸ್ಸು ನಿರಾಳ ಆಗಿದೆ. ಅದು ಏನೇ ಪ್ರಾಬ್ಲಮ್ಸ್, ಮನುಷ್ಯನ ಪ್ರಾಬ್ಲಮ್ಸ್ ಇದೇ ಇರುತ್ತೆ, ಯಾರಿಗೆ ಆಯಿತು ಒಂದಿಲ್ಲ ಒಂದು ಇದೇ ಹೇಳ್ತಾರಲ್ಲ ಒಂದು ಗಾದೆನಿಲ್ಲ, ಎಲ್ಲರ ಮನೆ ದೋಸೆನೇ ತೂತು ಅಂತ. ಮನೆಗೆ ಯಾರಿಗೂ ಇಲ್ಲ ಅಂತ ಇಲ್ಲ, ಪ್ರಾಬ್ಲಮ್ ಇಲ್ಲ ಅಂತ ಇಲ್ಲ. ಅದನ್ನು ಎಷ್ಟು ಸರಳವಾಗಿ ತಗೋತೀರಾ, ಎಷ್ಟು ಇದರಾಗಿ ತಗೋತೀರಾ, ಅದಕ್ಕೆ ನಿಮ್ಮ ಮೇಲೆ ಬಿಟ್ಟು. ಅದಕ್ಕೆ ನಗಬೇಕು, ಮನಸ್ಸು ಸ್ವಲ್ಪ ರಿಲ್ಯಾಕ್ಸ್. ಅದಕ್ಕೆ ಈ ಕಾಲ ನಿಮ್ಮ ತುಂಬ ಮಕ್ಕಳೆಲ್ಲ. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಹಾಯ್. ನಾವು ರಂಗಶಂಕರ ನೋಡಿದ್ದಾಯಿತು, ಆದರೆ ಆಡಿಟೋರಿಯಂ ನಮಗೆ ಒಳಗಡೆ ಬಿಡಲ್ಲ, ಕಾರ್ಯಕ್ರಮ ನಡೀತಾ ಇರುತ್ತೆ ಅನ್ನೋಗೋಸ್ಕರ. ಇನ್ನೊಂದು ದಿವಸ ಯಾವಾಗಾದರೂ ನಾವು ಇಲ್ಲಿ ಕಾರ್ಯಕ್ರಮ ನೋಡೋಕ್ಕೆ ಬರೋಣ ಅಂತೆ, ಆವಾಗ ಒಳಗಡೆ ನೋಡ್ಬೋದು. ಆದರೆ ಮೊಬೈಲ್ ಅಲೋ ಇಲ್ಲ ಅಲ್ಲಿ. ಸೊ ಇವಾಗ ನಮಗೆ ಹಸಿವಾಗ್ತಿದೆ, ಊಟ ಟೈಮ್ ಆಯಿತು. ಸೊ ನೋಡೋಣ ನಮ್ಗೆ ಎಲ್ಲಿ ಊಟ ಸಿಗುತ್ತೆ ಅಂತ ನೋಡೋಣ, ಹೋಗೋಣ ಬನ್ನಿ.